ರಾಷ್ಟ್ರ ರಾಜಕೀಯದಲ್ಲಿ ಹೊಸ ಭಾಷ್ಯ ಬರೆಯುವ ಸಾಮರ್ಥ್ಯ ಹೊಂದಿರುವ ಕೇರಳಂ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿ ವಿಧಾನಸಭಾ ಚುನಾವಣೆಗಳ ಎಕ್ಸಿಟ್ ಪೋಲ್ ರಿಸಲ್ಟ್ ಹೊರಬಿದ್ದಿದೆ. ಹಾಗಾದರೆ ಯಾವ ರಾಜ್ಯದಲ್ಲಿ ಯಾರು ಅಧಿಕಾರಕ್ಕೆ ಬರಲಿದ್ದಾರೆ? ಬದಲಾವಣೆಯ ಪರ್ವ ಯಾವ ರಾಜ್ಯದಲ್ಲೆಲ್ಲ ಕಂಡು ಬರಲಿದೆ? ನಿಮ್ಮ ಪ್ರಶ್ನೆಗೆ ಎಲ್ಲಿದೆ ಉತ್ತರ. ಬಹುತೇಕ ಸಮೀಕ್ಷೆಗಳು ಪಶ್ಚಿಮ ಬಂಗಾಳ ಮತ್ತು ಕೇರಳಂನಲ್ಲಿ ಬಿಜೆಪಿ ತನ್ನ ಬಲವನ್ನ ವರ್ಧಿಸಲಿದೆ ಎಂದು ಹೇಳಿವೆ. ಇನ್ನು ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರ ಉಳಿಸಿಕೊಳ್ಳಲಿದೆ. ಇಲ್ಲಿ ಎನ್ಡಿಎಗೆ 88ರಿಂದ 100 ಸೀಟ್ ದೊರೆಯಲಿದ್ದು, ಕಾಂಗ್ರೆಸ್ ಮೈತ್ರಿಕೂಟ 24ರಿಂದ 36 ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 165 ಸ್ಥಾನ ಗಳಿಸಲಿದೆ. ಆ ಮೂಲಕ ಮಮತಾ ಬ್ಯಾನರ್ಜಿ ಅವರ ಸುದೀರ್ಘ ಅವಧಿಯ ಆಡಳಿತ ಕೊನೆಗೊಳ್ಳಲಿದೆ. ತಮಿಳುನಾಡಿನಲ್ಲಿ ಎಐಡಿಎಂಕೆ ನೇತೃತ್ವದ ಎನ್ಡಿಎ 95, ಡಿಎಂಕೆ 85 ಮತ್ತು ಟಿವಿಕೆ 40 ಸ್ಥಾನಗಳಲ್ಲಿ ವಿಜಯ ಪತಾಕೆ ಹಾರಿಸಲಿದೆ. ಪುದುಚೇರಿಯಲ್ಲಿ ಎನ್ಆರ್ಸಿಗೆ 16ರಿಂದ 20, ಕಾಂಗ್ರೆಸ್ಗೆ 6ರಿಂದ 8, ಟಿವಿಕೆಗೆ 2ರಿಂದ 4 ಸೀಟು ಸಿಗಲಿದೆ. ಇನ್ನು ಕೇರಳಂನಲ್ಲಿ 10 ವರ್ಷಗಳ ಎಲ್ಡಿಎಫ್ ಆಡಳಿತ ಕೊನೆಗೊಳ್ಳಲಿದ್ದು, ಯುಡಿಎಫ್ ಅಧಿಕಾರಕ್ಕೆ ಬರಲಿದೆ ಎಂದು ಚುನಾವಣೋತ್ತರ ಸಮೀಕ್ಷೆಗಳು ತಿಳಿಸಿವೆ.